ರಾಜ್ಕುಮಾರ್ ಅವರು ಅವರ ಅಭಿಮಾನಿ ಕನ್ನಡಿಗರನ್ನು ಕುರಿತು ಪ್ರಶಸ್ತಿ ಪಡೆದ ಈ ಸಂದರ್ಭದಲ್ಲಿ 2 ನುಡಿಗಳನ್ನಾಡಬೇಕೆಂದು ವಿನಂತಿ. ಆತ್ಮೀಯರು, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಕೃಷ್ಣ ಅವರೇ ಹಾಗೂ ETV ಅಧ್ಯಕ್ಷರು ರಾಮೋಜಿರಾವ್ರವರು ಹಾಗೂ ಇಲ್ಲಿ ಸೇರಿರತಕ್ಕಂಥ ಎಲ್ಲ ನನ್ನ ಅಭಿಮಾನಿ ಬಂಧುಗಳು ಹಾಗೂ ಅಭಿಮಾನಿ ದೇವರುಗಳು, ಇದು ಒಂದು ರೀತಿಯಾದ ಈ ಸಮಾರಂಭ ರಾಜ್ಕುಮಾರ್ ಸ್ವಲ್ಪ ಆಶ್ಚರ್ಯ ಉಂಟು ಮಾಡಿರತಕ್ಕಂತಹದ್ದು. ನಮ್ಮ ಮಹನೀಯರು, ಆತ್ಮೀಯರು ಅವರ ರಾಜ್ಕುಮಾರನ್ನ ದೊಡ್ಡ ದೊಡ್ಡ ಶಬ್ದಗಳಿಂದ ಅಲಂಕಾರ ಮಾಡಿ ನೋಡಿ ಅವರೇ ಆನಂದ ಪಡ್ತಾ ಇದ್ದಾರೆ. ಇದೆಲ್ಲ ಯೋಚನೆ ಮಾಡಿದಾಗ ನಾನು ಹೆಚ್ಚು ಕಮ್ಮಿ ಈ ಚಿತ್ರರಂಗಕ್ಕೆ ಬಂದು 50 ವರ್ಷಗಳ ಹತ್ತತ್ರ ಆಗ್ತಾ ಇದೆ. ಈ 50 ವರ್ಷಗಳಲ್ಲಿ ಆ ಮೊದಲಿನಿಂದಲೂ ಅವಲೋಕನ ಮಾಡಿದಾಗ ಇದೆಲ್ಲ ಒಂಥರ ವಿಚಿತ್ರವಾಗಿ ಕಾಣ್ತಾ ಇದೆ. ಅದು ರಾಜ್ಕುಮಾರನ ದೃಷ್ಟಿಯಲ್ಲಿ ಇದೊಂಥರ ಕನಸು. ರಾಜ್ಕುಮಾರ್ ಕನಸಾಗಿರಬಹುದು, ಆದರೆ ನಮ್ಮ ತೀರ್ಥರೂಪರು ಅವ್ರ ಬಾಯಲ್ಲಿ ಬಂದಿದ್ದು ಅದು ನನಸು. ಅವರೇನು ಹೇಳಿದ್ರೋ ಅದೇ ಇವತ್ತಿನ ದಿವಸ ನಡೆದಿರೋದು. ನಿಮ್ಮ ರಾಜ್ಕುಮಾರ ಓದ್ದವನಲ್ಲ, ಬರೆದವನಲ್ಲ, ಯಾವ ವಿಧವಾದಂಥ ವೇದ ಮತ್ತೊಂದು ಅದು ಇದು ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಮನುಷ್ಯ. ಆದರೆ ಎಲ್ಲ ವಿಧವಾದ ಪಾತ್ರಗಳನ್ನ ನಮ್ಮ ಈ ಚಿತ್ರರಂಗ ರಾಜ್ಕುಮಾರ್ನ ಕೈನಲ್ಲಿ ಮಾಡಿಸಿದೆ. ಆರಂಭದಲ್ಲಿ ಬಂದಾಗ ಬೇಡ್ರ ಕಣ್ಣಪ್ಪ ಇಂದ ಪ್ರಾರಂಭ ಆಗಿದ್ದು ಅದೇ ಹಿಂದಿನದನ್ನೆಲ್ಲ ಅವಲೋಕನ ಮಾಡಿಕೊಂಡಾಗ ಅಂತ ಹೇಳಿದ್ರೆ ಬೇಡ್ರ ಕಣ್ಣಪ್ಪ ಹಾಗೂ ಭಕ್ತ ಕನಕದಾಸ ಇಲ್ಲೆಲ್ಲ ಭಕ್ತಿ ಪಾತ್ರಗಳ ಜೊತೆಯಲ್ಲೇ ರಾಜ್ಕುಮಾರ್ನ ಕಸುಬು ಪ್ರಾರಂಭ ಆಯಿತು. ಅದು ಕಾರಣರಾದಂಥವ್ರುಗಳನ್ನೆಲ್ಲ ಇವತ್ತು ನೆನೆಸ್ಕೊಳ್ಳೋದಕ್ಕೆ ಹೋದ್ರೆ ಅವರೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ನಂದೇ ಒಂದು ಮಾರ್ಗ ಅಂತ ಇರಲಿಲ್ಲ, ಅದನ್ನು ತೋರಿಸೋರು ಈ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಅನೇಕ ವ್ಯಕ್ತಿಗಳು, ಅನೇಕ ಮಹನೀಯರುಗಳು, ಅನೇಕ ವಿದ್ಯಾವಂತರುಗಳು ಹಾಗೂ ನಮ್ಮ ಪಾಟೀಲ್ ಪುಟ್ಟಪ್ಪನವರು ಬಂದು ಕೂತ್ಕೊಂಡಿದ್ದಾರೆ. ಇವತ್ತು ನನ್ನ ಮೊದಲು ಬಂದ ತಕ್ಷಣ ಕಂಡವರವರು ಈ ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ಆಗ ನಮ್ಮನ್ನು ಇಲ್ಲಿ ಕರೆಸಿದ್ರು, ಬೆಂಗಳೂರು ಕರೆಸಿದ್ರು. ಬಂದು ನಾನು ಏನೋ ಒಂದು ಎರಡು ನನಗೆ ತೋರಿದ್ದು ನಾನು ಹೇಳಿದೆ. ಆವಾಗ ನೀವು ಹೀಗೆ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ, ಹೊರಗಡೆ ಬರಬೇಕು, ಕನ್ನಡಿಗರೆಲ್ಲರಿಗೂ ನಿಮ್ಮ ಮುಖಾನ ತೋರಿಸಬೇಕು, ನಿಮ್ಮ ಬಾಯಿನಿಂದ ಕೆಲವಾರು ಶಬ್ದಗಳೆಲ್ಲ ಬಂದ್ರೆ ಸ್ವಲ್ಪ ಕನ್ನಡ ಜಾಗೃತವಾಗುತ್ತೆ, ಹಾಗೆ ಹೀಗೆ ಅಂತೇಳಿ. ನಾನು ಅಭ್ಯಾಸ ಇಲ್ದಿದ್ದವನು, ಓದಿದ್ದವನು, ಮಾತಾಡದೇ ಇರತಕ್ಕಂಥವನು. ಸರಿ, ನಾನೇ ಬರಕ್ಕಾಗೋದಿಲ್ಲ ರೀ, ಬಂದ ಜಾಗದಲ್ಲೆಲ್ಲ ಜನ ಸೇರ್ತಾರೆ, ಏನ್ ಮಾಡೋದು ಆ ಜಾಗದಲ್ಲಿ? ಅದಕ್ಕೆ ಯಾರಾದ್ರೂ ಮಹನೀಯರು ಅದಕ್ಕೆ ದಾರಿ ತೋರಿಸಿದ್ರೆ ನಾ ಬರೋದಕ್ಕೆ ಸಿದ್ಧವಾಗಿದ್ದೀನಿ. ಆಗ ಪಾಟೀಲ್ ಪುಟ್ಟಪ್ಪನವರು ಕರೆ ಕೊಟ್ಟರು, ಬನ್ನಿ ನಮ್ಮ ಕಡೆಗೆ, ನಮ್ಮ ಜೊತೆಲೆ ಬನ್ನಿ ನೀವು ಅಂತ ಹೇಳ್ಬಿಟ್ಟು. ಆವಾಗ ಉತ್ತರ ಕರ್ನಾಟಕ ಆದ್ಯಂತ ಪ್ರವಾಸ ಮಾಡಿ ಒಂದು ಗಾದೆ ಹೇಳ್ತಾರೆ, ಮಹಾರಾಯನ ದಂಡು ಬರಲಾಗಿ ನನ್ನ ಗೂಲ್ವೇ ನೆಟ್ಟಿಗಾಯ್ತು ಅಂತ ಹೇಳ್ಬಿಟ್ಟು. ಹಾಗೆ ನಮಗೆ ಅಲ್ಲಿ ಹೋಗಿದ್ದು ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನಂತ ದೊಡ್ಡವರು ಹೇಳ್ತಾರೆ. ಹಾಗೆ ಆ ಕಡೆ ಬಂದಾಗ ಆ ಜನಸಮೂಹ, ಆ ಜನಸಾಗರ, ಆ ಅಭಿಮಾನ, ಅದನ್ನ ಹೊಗಳೋದಕ್ಕೆ ಶಬ್ದಗಳೇ ಸಾಲದು. ಯಾವ ಕಡೆ ಹೋದರೂ ಬರೀ ಜನಜಂಗುಳಿ, ಯಾವ ಕಡೆ ಹೋದರೂ ಬರೀ ಜನಜಂಗುಳಿ. ಏನು ಅವರ ರಾಜ್ಕುಮಾರ್ನವರ ಹಾಡಿ ಹರಸಿ ಆವತ್ತೇ ನನಗೆ ಹೃದಯದಲ್ಲಿ ಈ ಕನ್ನಡ ಅಂತ ಅನ್ನೋದಕ್ಕಿಂತ ಮೊದಲು ನಾನು ಹುಟ್ಟಿದ್ದೇ ಕನ್ನಡದವನು, ನಾನು ಹುಟ್ಟಿರೋದೇ ಕನ್ನಡದಲ್ಲಿ. ಇವತ್ತು ಈ ವರ್ಷದ ಕನ್ನಡಿಗ ಅಂತ ಹೇಳಿ ನಾ ಹುಟ್ಟಿನ 75 ವರ್ಷ ಆಗೋಯ್ತು. ಆವಾಗಲೇ ಕನ್ನಡದವನಾಗ ಹುಟ್ಟುಬಿಟ್ಟೆ ನಾನು.
ಆದ್ದರಿಂದ ಆದರೂ ಎಲ್ಲ ಮಹನೀಯರುಗಳು ಸೇರಿ ಇದೊಂದು ಪ್ರಶಸ್ತಿನ ನಾನು ಕೊಟ್ಟು ಗೌರವಿಸಿದ್ದಾರೆ. ಇದನ್ನ ನನ್ನ ಜನ್ಮ ಇರೋವರೆಗೂ ನಾನು ಮರೆಯುವುದಿಲ್ಲ. ಯಾತಕ್ಕೆಂದ್ರೆ ಅನೇಕ ಪಾತ್ರಗಳನ್ನ ನಾನು ಮಾಡಿದ್ದೀನಿ ಅಂತ ಹೇಳೋದಕ್ಕಿಂತಲೂ ನನ್ನ ಕೈನಲ್ಲಿ ಮಾಡಿಸಿದ್ದಾರೆ, ಅದೇ ಬಹಳ ಶ್ರೇಷ್ಠ. ಭಕ್ತಿ ಪಾತ್ರಗಳು ದಾಡಿ ಗಿಡಿ ಮೀಸೆ ಅಂಟಿಸ್ಕೊಂಡು ದೇವರೇ ಶಿವನೇ ನಾರಾಯಣ ರಾಘವೇಂದ್ರ ಅಂತ ಹೇಳ್ಕೊಂಡು ಪಾತ್ರ ಮಾಡ್ತಾ ಇದ್ದಂಥವನಿಗೆ ಜೇಮ್ಸ್ ಬಾಂಡ್ವರೆಗೂ ಕರ್ಕೊಂಡು ಹೋಗ್ಬಿಟ್ರು. ಯಾರು ನನ್ನನ್ನ ಯಾವ ತರ ಪಾತ್ರ ಇಷ್ಟ ಆಗತ್ತೆ ಅಂತ ಒಬ್ರು ಕೇಳಲಿಲ್ಲ. ಅವರವರೇ ಇದು ಹಾಕ್ರಿ ಅದನ್ನ ಚೆನ್ನಾಗಿರುತ್ತೆ ಒಪ್ಪುತ್ತವನಿಗೆ ಹಾಗೆ ಅಂತ ಎಲ್ಲ ಸೇರ್ಕೊಂಡು ಅವರವರೇ ಮಾಡಿಸ್ಬಿಟ್ರು. ಅವರೇ ಮಾಡಿಸ್ಬಿಟ್ಟು ಅವರೇ ನೋಡಿ ಆನಂದ ಪಟ್ಟರು ಹೊರತು ಅದಕ್ಕೆ ಆನಂದನ ತಮಗೆ ಸಮರ್ಪಣೆ ಮಾಡಿಬಿಟ್ಟು ಒಂದು ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ ಹೋದ್ರು ಕೂಡ ಅಲ್ಲಿ ದೇವರ ದರ್ಶನಕ್ಕೆ ಹೋದಾಗ ಅದು ದೇವ್ರು ಇಲ್ಲೇ ಬಂದ್ಬಿಟ್ಟಿದೆ ಅಂತಂತ ಹೇಳುವಂತ ಸಂದರ್ಭದಲ್ಲಿ ಆವಾಗಲೇನೆ ನಾನು ಇದನ್ನ ಯಾವುದೇ ವೇದಿಕೆಯಲ್ಲಿ ಹೋದ್ರೂ ನನ್ನ ಅಭಿಮಾನಿ ದೇವರುಗಳೇ ಅನ್ನೋದ ಕಾರಣ ಅದೇ ಆಯ್ತು ಹೊರತು ಸುಮ್ಮನೆ ಏನು ಮುಖಸ್ತುತಿಗೆ ಹೇಳುವಂತ ಮಾತಲ್ಲ. ಹೃದಯಪೂರ್ವಕವಾಗಿ ನನ್ನ ಹೃದಯ ತುಂಬಾ ತಾವೆಲ್ಲ ತುಂಬಿಕೊಂಡ್ಬಿಟ್ಟಿದ್ದೀರಿ. ಅದನ್ನಿಷ್ಟೇ ಅಂತ ಹೇಳೋದಕ್ಕೆ ನನಗೆ ಶಬ್ದಗಳೇ ಸಾಕಾಗ್ತಾ ಇಲ್ಲ. ಏನು ಗೊತ್ತಿಲ್ಲದೆ ಇರತಕ್ಕಂಥ ಮನುಷ್ಯ ಈ ಒಂದು ಮಟ್ಟಕ್ಕೆ ಬರಬೇಕಾದ್ರೆ ಎಷ್ಟರ ಮಟ್ಟಿಗೆ ನೀವು ನಮ್ಮನ್ನ ಸಾಕಿದ್ದೀರಿ, ಎಷ್ಟರ ಮಟ್ಟಿಗೆ ನಾವು ನಿಮ್ಮನ್ನ ಬೆಳೆಸಿದ್ದೀರಿ, ನೀವು ನಮ್ಮನ್ನ ಬೆಳೆಸಿದ್ದೀರಿ. ಇದರಲ್ಲಿ ನನ್ನ ಸೇವೆ ಬಹಳ ಅಲ್ಪ, ಸಾಧನೆ ಬಹಳ ಅಲ್ಪ, ಸಾಧಿಸಬೇಕಾಗಿರೋದು ಸಾಗರದಷ್ಟು ಅಂತ ಹೇಳ್ತಾರೆ ನೋಡಿ. ಹಾಗೆ ಹಣ ಇದನ್ನೆಲ್ಲ ಅವಲೋಕಿಸ್ತಾ ಬಂದಾಗ ಒಂದು ತೃಪ್ತಿ ಅನ್ನುವಂಥದ್ದು ಇವತ್ತವರೆಗೂ ನೀವು ರಾಜ್ಕುಮಾರ್ಗೆ ಸಿಕ್ಕಿಲ್ಲ. ಹಗಲು ರಾತ್ರಿ ಅದನ್ನೇ ಯೋಚನೆ ಮಾಡ್ತಾ ಇದ್ದಾನೆ. ಇನ್ನೂ ಸ್ವಲ್ಪ ಒಳಗಡೆ ನುಗ್ಗಬೇಕಲ್ಲ, ಇನ್ನೂ ಸ್ವಲ್ಪ ಒಳಹೊಕ್ಕು ನೋಡ್ಬೇಕಲ್ಲ, ಪಾತ್ರಗಳನ್ನ ಚೆನ್ನಾಗಿ ಮಾಡ್ಬೇಕಲ್ಲ, ಚೆನ್ನಾಗಿ ಪಾಠ ಮಾಡ್ಬೇಕಲ್ಲ, ಚೆನ್ನಾಗಿ ಪಾಠ ಮಾಡ್ಬೇಕಲ್ಲ ಅನ್ನೋ ಒಂದು ಹುಚ್ಚು ಬಿಟ್ರೆ ಬೇರೆ ಇನ್ನೇನು ನನಗಿಲ್ಲ. ಅಷ್ಟರಲ್ಲಿ ಮನುಷ್ಯನಿಗೆ ಬರತಕ್ಕಂಥ ಕೆಲವಾರ ತಾಪತ್ರಯಗಳು ದೈಹಿಕವಾಗಿ ಮಾನಸಿಕವಾಗಿ ಇದೆಲ್ಲ ಬಂದು ಈ ಮಂಡಿ ನೋವಂತೆ ಅದಂತೆ ಇದೆಲ್ಲ ಯಾತ್ರಿಂದ ಬಂತು. ನೀವೆಲ್ಲ ಪಾಪ ಬಹಳ ಕಷ್ಟಪಟ್ಬಿಟ್ಟಿದ್ರಿ, ಬೇಕಾದಷ್ಟು ಫೈಟು ಗೀಟು ಅದು ಇದೆಲ್ಲ ಮಾಡ್ಬಿಟ್ಟು ಇದೆಲ್ಲ ಮಾಡಿದ್ದಾರೆ, ಹಳೆ ನೋವುಗಳಿರಬಹುದು ಅಂತ ಹೇಳಿ ಇದ್ರೂ ಇರಬಹುದೇನೋ, ಅದು ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದೇ ನಾನು ಹೇಳ್ಕೊಳ್ಳೋದಿಲ್ಲ ಅದನ್ನ. ಹೌದು ಇದು ನೋಡಿ ಹೀಗಾಗೋಯ್ತು ಅಂತ. ಹೇಗೆ ಭಗವಂತ ಇಲ್ಲಿವರೆಗೆ ನಮ್ಮನ್ನು ಈ ರೀತಿ ನಡೆಸ್ಕೊಂಡು ಮಾರ್ಗದರ್ಶನ ಮಾಡಿದ್ನು, ಅದೇ ಭಗವಂತ ಇದನ್ನು ಕೊಟ್ಟಿದ್ದಾನೆ. ಯಾಕೆ ತಗೋಬಾರದು? ಇಲ್ಲಿವರೆಗೆ ಎಷ್ಟು ಸುಖಾನ ನಾನು ಅನುಭವಿಸಿದೀನೋ ಹಾಗೆ ಈ ದೈಹಿಕವಾಗಿ ಬರತಕ್ಕಂಥ ಸುಖಾನೂ ಅದನ್ನು ಹಾಗೇನೇ ತಗೋಬೇಕು ಹೊರತು ಅದನ್ನು ಬೇರೆ ರೀತಿ ತಗೊಳಕ್ ಆಗೋದಿಲ್ಲ. ಏನ್ ಕರ್ಮ ಮಾಡಿದ್ದಕ್ಕೆ, ಯಾರಿಗ ಅನ್ಯಾಯ ಮಾಡಿದ್ದಕ್ಕೆ ನನಗೆ ಇದರೆಲ್ಲ ಬರಬೇಕಾಗಿತ್ತು ಅನ್ನೋದು ಏನೋ ಮಾಡಿರ್ಬೋದಪ್ಪ, ಯಾರಿಗ್ ಗೊತ್ತು. ಒಂದ್ ಸ್ವಲ್ಪ ತಿರುಗಿ ನೀನು ನೋಡ್ಕೊಂಡ್ಬಿಟ್ರೆ ಬಹಳ ಒಳ್ಳೇದು. ಅದಕ್ಕೆ ಯಾವಾಗಲೂ ನಮ್ಮಲ್ಲಿ ನಾವು ಆಗಬೇಕು ಅಂತಂತ ಹೇಳ್ತಾರೆ ದೊಡ್ಡವರುಗಳು. ನನ್ನಲ್ಲಿ ನಾನಾದಾಗ ನನ್ನ ತಪ್ಪು ನೆಪ್ಪುಗಳು ಹಾಗೂ ಒಳ್ಳೆತನದ ಗುರುತುಗಳು ನಮಗೆ ಸಿಕ್ಕಿದಾಗ ನಾವು ಯಾವ ರೀತಿ ನಡ್ಕೊಂಡು ಹೋಗಬಹುದು. ಆದ್ರಿಂದ ನನಗಿಷ್ಟು ದೈಹಿಕವಾಗಿ ಇಷ್ಟು ತೊಂದರೆಗಳಿದ್ರು ಕೂಡ ಅದನ್ನ ನಾನು ಮನಸ್ಸಿಗೆ ತಗೋತಾ ಇಲ್ಲ, ಬರ್ತಾ ಇಲ್ಲ. ಇಲ್ಲಿವರೆಗೆ ಹೇಗೆ ಆನಂದವಾಗಿ ಇದನ್ನೆಲ್ಲ ನೀವು ಕೊಟ್ಟಂತಹ ಪ್ರೋತ್ಸಾಹ, ಈ ಕೀರ್ತಿ ಇವುಗಳನ್ನೆಲ್ಲ ಅನುಭವಿಸ್ತಾ ಬಂದಿದ್ದೇನೆ, ಹಾಗೆ ಇಲ್ಲಿರ್ತಕ್ಕಂತಹ ವ್ಯಾಧಿ ಆ ನೋವನ್ನು ಕೂಡ ಹಾಗೆ ಅನುಭವಿಸೋದಕ್ಕೆ ನನಗೆ ಬಹಳ ಆನಂದ ಆಗುತ್ತೆ. ಯಾಕಂದ್ರೆ ಅದನ್ನೆಲ್ಲ ಕಲಿಸ್ಕೊಟ್ಟವ್ರು ನೀವೇ, ನಾನೆಲ್ಲ ಓದ್ದವನೆಲ್ಲ ಬರೆದವನೆಲ್ಲ ಅಂತ ಆಗಲೇ ಹೇಳ್ಕೊಟ್ಟಿದ್ದೀನಿ. ಹಾಗೆ ಇವತ್ತು ವರ್ಷದ ಕನ್ನಡಿಗ ಇದನ್ನ ಹೈದರಾಬಾದ್ನಿಂದ ನಮ್ಮ ರಾಮೋಜಿರಾಯರು ಇಲ್ಲಿವರೆಗೆ ಬಂದು ಈ ಒಂದು ಪಾರಿತೋಷಿಕವನ್ನು ನನಗೆ ಕೊಟ್ಟು, ಅವರು ಚಿತ್ರೋದ್ಯಮದಲ್ಲಿ ಚಿತ್ರಗಳನ್ನ ತೆಗೆಯೋದ್ರ ಮೂಲಕ ಈ ತರ ಪ್ರೋತ್ಸಾಹನ ಕೊಟ್ಟು ಒಳ್ಳೊಳ್ಳೆ ಕಲಾವಿದರುಗಳು ಕೂಡ ಅವರಿಂದ ಹೊರಗೆ ಬರೋದಕ್ಕೆ ಅವಕಾಶ ಆಗಿದೆ ಅಂತಹ ಮಹನೀಯರು ಇವತ್ತಿನ ದಿವಸ ಇಲ್ಲಿ ದಯಮಾಡಿಸಿ ನಮಗೆ ಈ ಪಾರಿತೋಷಿಕನ ಕೊಟ್ಟು ನಮ್ಮನ್ನ ಅಭಿನಂದಿಸೋದ್ರ ಜೊತೆಲಿ ಆಶೀರ್ವಾದ ಕೂಡ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ.
ಎಲ್ಲ ಮಹನೀಯರುಗಳು ಇವತ್ತಿಲ್ಲಿ ಬಂದಿದ್ದೀರಿ. ತಾವೆಲ್ಲ ಇದನ್ನೆಲ್ಲ ಅವಲೋಕಿಸಿದಿರಿ. ನಾನು ಸುಮಾರು 200 ಚಿತ್ರಗಳವರೆಗೂ ಅಭಿನಯ ಮಾಡಿದ್ದೀನಿ. ಯಾವ ಚಿತ್ರ ನನಗೆ ಮೆಚ್ಚುಗೆಯಾಗಿದೆ, ಯಾವ ಚಿತ್ರದಲ್ಲಿ ನಾನು ಚೆನ್ನಾಗಿ ಅಭಿನಯಿಸಿದ್ದೀನಿ ಅನ್ನುವಂಥದ್ದು ಮಾತ್ರ ನನಗೆ ಇನ್ನೂ ಸಿಕ್ಕಿಲ್ಲ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಒಂದೇ ಒಂದು ಚಿತ್ರ ಮಂತ್ರಾಲಯ ಮಹಾತ್ಮೆ, ಅದನ್ನ ಮಾತ್ರ ಕೆಲವಾರ ಅಭಿಮಾನಿಗಳಿಗೆ ನಾನು ಹೇಳಿದ್ದೀನಿ, ನೋಡಿ ಆ ಚಿತ್ರ ನೋಡಿ, ಆ ಚಿತ್ರ ನೋಡಿ ಅಂತ. ಬಾಕಿ ಯಾವ ಚಿತ್ರನೂ ನೋಡಿ ಅಂತ ಹೇಳಿ ಯಾರಿಗೂ ಹೇಳಿಲ್ಲ. ನಾನೇ ನೋಡಿಲ್ಲ. ನನ್ನ ಚಿತ್ರಗಳನ್ನ ನಾನೇ ನೋಡೋದಕ್ಕಾಗಲಿಲ್ಲ. ಇವಾಗ ನೋಡ್ತಾ ಇದ್ದೀನಿ. ಟಿವಿನಲ್ಲೆಲ್ಲ ಬರುತ್ತಲ್ಲ ಚಿತ್ರಗಳು. ಇವಾಗ ಒಂದು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಅದು ನಾಚಿಕೆ ಆಗ್ಬಿಟ್ಟು ಅದ್ರ ಮುಂದೆ ನೋಡಿ ನಿಲ್ಲಿಸೇ ಬಿಡ್ತೀನಿ ನಾನು. ಯಾಕಂದ್ರೆ ಮಾಡಿರೋ ಕರ್ತವ್ಯದಲ್ಲಿ ಲೋಪಗಳೇ ಹೆಚ್ಚಾಗಿ ಕಾಣ್ತಾ ಇದ್ದಾವೆ ಹೊರತು ಉತ್ತಮವಾದಂತಹದ್ದು ಕಾಣೋದು ಬಹಳ ಕಷ್ಟವಾಗಿ ಕಾಣುತ್ತೆ. ಆದ್ರಿಂದ ಇದನ್ನ ತಮ್ಮಗಳಲ್ಲಿ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಈ ತರ ಬೇರೆ ನನ್ನ ಬಗ್ಗೆ ನಾನು ಹೊಗಳ್ಕೊಳ್ಳೋದಾಗ್ಲಿ ಮತ್ತೊಂದಾಗಲಿ ಇದು ನನಗೆ ಬರೋದಿಲ್ಲ. ಯಾತಕ್ಕೆ ಬರೋದಿಲ್ಲ ಅಂದ್ರೆ ನಮ್ಮಪ್ಪ ಹೇಳ್ಕೊಟ್ಟಿದ್ದು ನನಗೆ ಹಾಗೆ. ನಮ್ಮಪ್ಪ ಹೇಳ್ಕೊಟ್ಟಿದ್ದು ಇದು ನನಗೆ. ಅವರು ಹೇಳಿದ್ದೇನೆ ಇವತ್ತೇನೇನು ನಡೀತಾ ಇದೆಯೋ ಇದೆಲ್ಲ ನಮ್ಮ ತಂದೆ ನಮ್ಮ ತಾಯಿಗಳ ಕನಸು. ಆ ಕನಸು ಇವತ್ತೆಲ್ಲ ನನಸಾಗಿದೆ. ಆ ನನಸನ್ನ ತಾವೆಲ್ಲ ನೋಡೋದಕ್ಕೋಸ್ಕರ ಇವತ್ತೆಲ್ಲ ಇಲ್ಲಿ ಬಂದು ನೆರೆದಿದ್ದೀರಿ. ಬಹಳ ಆನಂದ, ನನಗೆ ತುಂಬಾ ಸಂತೋಷ. ನಾನಿದನ್ನ ಈ ಸಂದರ್ಭನ ಯಾವತ್ತೂ ಮರೆಯೋದಿಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳವರು ಹಾಗೂ ರಾಮೋಜಿರಾವ್ರವರು, ಇನ್ನು ಇಲ್ಲಿ ನೆರೆದಿರ್ತಕ್ಕಂತಹ ಅನೇಕ ವಿದ್ಯಾವಂತರುಗಳು, ಹಿರಿಯರು, ಎಲ್ರಿಗೂ ನನ್ನ ವಂದನೆಗಳನ್ನು ಅರ್ಪಿಸಿ ಮತ್ತೊಮ್ಮೆ ನಮ್ಮ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ ಮಾತೆ.